ಆತ್ಮೀಯ ಸ್ನೇಹಿತರೆ, ನಾವು ಇವತ್ತು ನಮ್ಮ ಸಮಾಜವಾದಿ ಪಾರ್ಟಿ ಕರ್ನಾಟಕ ಘಟಕದ ವತಿಯಿಂದ ರಾಜ್ಯಪಾಲರಿಗೆ ನಮ್ಮ ಹಲವಾರು ಬೇಡಿಕೆಗಳನ್ನು ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಅವರಿಗೆ ಹಕ್ಕೊತ್ತಾಯನ ಮಾಡಿದ್ವಿ. ನಮ್ಮ ಪಕ್ಷದ ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಕಾರ್ಯದರ್ಶಿಗಳು ಮತ್ತು ನಮ್ಮ ವಿಭಾಗದ ಅಧ್ಯಕ್ಷಗಳೆಲ್ಲ ಬಂದು ಭಾಗವಹಿಸಿ ಇವತ್ತು ನಮ್ಮ ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಮನವಿನಲ್ಲಿ ನಮ್ಮ ಪಕ್ಷ ಅತಿ ಹೆಚ್ಚಿನಾಗಿ ಒತ್ತನ್ನು ಕೊಟ್ಟು ಇವನ್ನ ಈ ಬೇಡಿಕೆಗಳನ್ನು ಈಡೇರಿಸಲೇಬೇಕಂತಬಿಟ್ಟು ರಾಜ್ಯಪಾಲರಲ್ಲಿ ನಾವು ಹಕ್ಕೊತ್ತಾಯನ ಮಾಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಈಗೇನು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸುಮಾರು 20 ವರ್ಷ ಆಯಿತು ಈ ಎಲ್ಲ ಸರ್ಕಾರಿ ನೌಕರಿಗಳನ್ನು ಎಲ್ಲ ಬಂದ್ ಮಾಡಿಬಿಟ್ಟು ಎಲ್ಲ ತುಂಡುಗುತ್ತಿಗೆ ಆಧಾರ, ಹೊರಸಂಪನ್ಮೂಲ ಆಧಾರ, ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳ್ಬಿಟ್ಟು ಅತಿಥಿ ಶಿಕ್ಷಕರು, ಗೆಸ್ಟ್ ಟೀಚರ್ಸ್ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಅವ್ರನ್ನ ಇದು ವಾಲಂಟ್ರಿ ಆರ್ಗನೈಸೇಷನ್ಗಳಿಗೆ ಮತ್ತು NGOಗಳಿಗೆ ಮುಖಾಂತರವಾಗಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಎಲ್ಲ ಸರ್ಕಾರಿ ನೌಕರಿಗಳನ್ನು ಸಹ ಬಂದ್ ಮಾಡಿದ್ದಾರೆ. ಈಗ ನಾವು ಈ ರಾಜ್ಯಪಾಲರ ಮುಖಾಂತರವಾಗಿ ಸರ್ಕಾರವನ್ನು ರಾಜ್ಯಪಾಲರಲ್ಲಿ ಹಕ್ಕೊತ್ತಾಯನ ಮಾಡಿದ್ದೇವೆ. ಈಗೇನು ಖಾಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲೂ 2-3 ಇಲಾಖೆ ಬಿಟ್ಟರೆ ಉಳಿದಂಥ ಎಲ್ಲ ಇಲಾಖೆಗಳಲ್ಲೂ ಕೂಡ ಎಲ್ಲ ತುಂಡುಗುತ್ತಿ ಆಧಾರಗಳ ಮೇಲೆ ಸರ್ಕಾರಿ ನೌಕರಿಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಬಂದ್ ಮಾಡಿ ಅಲ್ಲಿ ಏನು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಈಗ ತುಂಡುಗುತ್ತಿಗೆ ಆಧಾರದ ಮೇಲೆ ಆಗಲಿ ಯಾವುದೇ ಆಧಾರದ ಮೇಲೆ ಆಗಲಿ ಅವರನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಅವ್ರನ್ನ ಕಾಯಂ ಮಾಡ್ಕೋಬೇಕು. ಅದೇ ರೀತಿಯಾಗಿ ಅಂಗನವಾಡಿ ಶಿಕ್ಷಕರು ಮತ್ತು ಸಹಾಯಕರನ್ನು ಸಹ ಅವರನ್ನು ಸಹ ಕಾಯಂ ಮಾಡ್ಕೋಬೇಕು. ಆಮೇಲೆ ರಾಜ್ಯ ಸರ್ಕಾರ ಈ ಕೂಡಲೇ ಈಗೇನು ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಲಕ್ಷಾಂತರ ಉದ್ಯೋಗಗಳು ಇವತ್ತು ಖಾಲಿ ಇದ್ದಾವೆ. ಆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಭರ್ತಿ ಮಾಡ್ಕೋಬೇಕಂತ ಬಿಟ್ಟು ನಾವು ರಾಜ್ಯಪಾಲರ ಮುಖಾಂತರವಾಗಿ ಸರ್ಕಾರಕ್ಕನ್ನು ಒತ್ತಾಯ ಹಾಕಿದ್ದೇವೆ. ಈ ಮುಖಾಂತರವಾಗಿ ತಮ್ಮ ಮೂಲಕವಾಗಿ ರಾಜ್ಯ ಸರ್ಕಾರವನ್ನು ಕೂಡ ನಾವು ಒತ್ತಾಯ ಮಾಡ್ತೇನೆ. ಅದೇ ರೀತಿಯಾಗಿ ನಮ್ಮ ಏನು ಈ PDA ಅಂತೇಳ್ಬಿಟ್ಟು ನಮ್ಮ ಪಕ್ಷದ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದೆ. ದಲಿತ ಪಿಚಡೆ ವರ್ಗ ಅಂಡ್ ದಲಿತ ಅಂಡ್ ಅಲ್ಪಸಂಖ್ಯಾತ ಅಂದ್ಬಿಟ್ಟು ಒಂದು ಸಂಘಟನೆ ಮಾಡ್ಕೊಂಡಿದೆ. ಇದ್ರ ಮುಖಾಂತರವಾಗಿ ನಾವು ರಾಜ್ಯಪಾಲರಿಗೂ ಕೂಡ ಒತ್ತಾಯ ಮಾಡಿದ್ದೇವೆ. ನಮ್ಮ ಎರಡನೇದಾಗಿ ಇಡೀ ದೇಶದಲ್ಲೇ ಜಾತಿ ಜನಸಂಖ್ಯೆಯನ್ನು ಜನಗಣತಿ ಮಾಡಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಮತ್ತು ಅವರು ಎಷ್ಟು ಜಾತಿ ಜನಸಂಖ್ಯೆ ಇದ್ದಾರೆ ಅವ್ರ ಮೇಲೆ ಅವರಿಗೆಲ್ಲ ಸವಲತ್ತುಗಳನ್ನು ಸರ್ಕಾರದ ಮಟ್ಟಿಗೆ ಒದಗಿಸ್ಬೇಕಂತ ಬಿಟ್ಟು ಅದನ್ನು ಸಹ ನಾವು ಒತ್ತಾಯ ಮಾಡಿದ್ದೇವೆ. ಆ PDAಯನ್ನು ಕೂಡ ನಾವು ಈ ರಾಜ್ಯದಲ್ಲಿ ಭಾಳ ಉತ್ತಮ ಮಟ್ಟದಲ್ಲಿ ಅದನ್ನು ಸಂಘಟನೆ ಕೂಡ ಮಾಡ್ತೀವಿ ಅಂತೇಳ್ಬಿಟ್ಟು ತಮ್ಮ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಮತ್ತು ಸಮಾಜಕ್ಕೆ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗೇನು ನಮಗೆ EVM ಅನ್ನು ರದ್ದು ಮಾಡಿ ಏನು ಹಿಂದೆ ಇರ್ತಕ್ಕಂಥ ಬ್ಯಾಲೆಟ್ ನಮೂನೆ ಇತ್ತು ಅದನ್ನು ಮುಂಬರುವ ಎಲ್ಲ ಚುನಾವಣೆಗಳಿಗೂ ಅದನ್ನು ಕಡ್ಡಾಯವಾಗಿ ತರಲೇಬೇಕು ಅಂತೇಳ್ಬಿಟ್ಟು ನಾವು ರಾಜ್ಯಪಾಲರಿಗೆ ಒತ್ತಾಯ ಮಾಡಿದ್ದೇವೆ. ಅದೇ ರೀತಿಯಾಗಿ ಕೆಲವು ಜಾತಿಗಳು ಹಿಂದುಳಿದಿರ್ತಕ್ಕಂಥ ಜಾತಿಗಳನ್ನು ನಾವು ST ಇನ್ಕ್ಲೂಷನ್ಗೆ ಮತ್ತು SC ಇನ್ಕ್ಲೂಷನ್ಗೆ ಅಂತೇಳ್ಬಿಟ್ಟು ರಾಜ್ಯ ಸರ್ಕಾರ ಹಿಂದಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ಅವಕ್ಕೆ ಕುಲಶಾಸ್ತ್ರ ಅಧ್ಯಯನ ಮಾಡಿಸ್ಬಿಟ್ಟು ಅವನ್ನ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿದೆ. ಅವರು ಸೆಂಟ್ರಲ್ ಗೌರ್ಮೆಂಟ್ನವರು ಇಲ್ಲಿವರೆಗೂ ಕೂಡ ಯಾವುದೇ ಜಾತಿಗಳನ್ನು ಇನ್ಕ್ಲೂಷನ್ ಮಾಡಿಲ್ಲ. ಈ ಕೇಂದ್ರ ಸರ್ಕಾರ ಈ ಕೂಡಲೇ ಅವರಿಗೆ ಜಾತಿ ಇನ್ಕ್ಲೂಷನ್ ಮಾಡಿ SC STಗಳು ಇನ್ಕ್ಲೂಷನ್ ಮಾಡಿ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಳ್ಬೇಕಂತೇಳ್ಬಿಟ್ಟು ಸಹ ನಾವು ರಾಜ್ಯಪಾಲರಿಗೆ ಒತ್ತಾಯ ಮಾಡಿದ್ದೇವೆ. ಅದೇ ರೀತಿಯಾಗಿ ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ, ಮಾನವ ಹಕ್ಕುಗಳ ಉಲ್ಲಂಘನೆಯಾಗದಂತೆ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯಪಾಲರು ಅಲ್ಲಿಗೆ ಪರಮಾಧಿಕಾರವನ್ನು ಕೊಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದೇವೆ. ಅದೇ ರೀತಿಯಾಗಿ ಇನ್ನೂ ಹಲವಾರು ಬೇಡಿಕೆಗಳನ್ನು ಏನು ಇವತ್ತು ಡೀಸೆಲ್ಲು, ಪೆಟ್ರೋಲು, ಅಡುಗೆ ಎಣ್ಣೆ, ಇವತ್ತು ದಿನಸಿಗಳು ಸಿಕ್ಕಾಪಟ್ಟೆ ಗಗನಕ್ಕೆ ಹೋಗಿದ್ದಾವೆ. ಅವೆಲ್ಲವೂ ಬೆಲೆಗಳು ಭಾಳ ಜಾಸ್ತಿ ಆಗಿದ್ದಾವೆ. ಅವೆಲ್ಲವನ್ನು ಬೆಲೆಗಳನ್ನು ಕಡಿಮೆ ಮಾಡಬೇಕು. ರೈತರಿಗೆ ಬೆಳೆದಂಥ ಬೆಳೆಗೆ ಅವರಿಗೆ ನ್ಯಾಯಯುತವಾದಂಥ ಒಂದು ಬೆಲೆ ಸಿಗಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಹಲವಾರು ಬೇಡಿಕೆಗಳನ್ನು ನಾವು ಇವತ್ತು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟು ಅವರಿಗೆ ಈ ಬೇಡಿಕೆಗಳೆಲ್ಲ ಈಡೇರಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಒತ್ತಾಯ ಮಾಡಿ ಈಗ ನಾವೆಲ್ಲ ನಮ್ಮ ಸದಸ್ಯರು ಹೋಗಿ ಇವತ್ತು ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ SC ST ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಗೋವಿಂದರಾಜ್ ಪನ್ನೂರವರು ಮತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೇಣುಗೋಪಾಲ್ ಮತ್ತು ನಮ್ಮ ಆಕಾಶ್ ಟಿ ಯಜಮಾನ್ ಅವರು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳು ಮೋದಿ ಸೈಫುಲ್ಲಾ ಅಂತ ಇವರು ನಮ್ಮ ರಾಜ್ಯ ಕಾರ್ಯದರ್ಶಿಗಳು, ನಾಗರಾಜ್ ಅವರು ರಾಜ್ಯ ಕಾರ್ಯದರ್ಶಿಗಳು ಮತ್ತು ನಮ್ಮ
ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹಿರಿಯರಾದಂಥ ಎಸ್ ಟಿ ಮಠ ಅವರು ನಮ್ಮ ಪಾರ್ಟಿಯ ಕಾರ್ಯಾಧ್ಯಕ್ಷರು, ನಮ್ಮ ಮುಖ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿ ಜಯರಾಮ್ ರೆಡ್ಡಿ ಅವರು ಎಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಇವತ್ತು ನಾವು ಗಾಯತ್ರಿ ನಮ್ಮ ಪಕ್ಷದ ಕಾರ್ಯಕರ್ತ ಆಗಿರ್ತಕ್ಕಂಥ ಗಾಯತ್ರಿ ಮೇಡಮ್ನವರು ಭಾಳಷ್ಟು ಜನ ನಾವು ಇವತ್ತೆಲ್ಲ ಬರಬೇಕಾಯಿತು. ಅವ್ರು ನಮ್ಗೆ ಕೊಟ್ಟಿದ್ದು ಬರೀ 5 ಜನಕ್ಕೆ ಮಾತ್ರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಅದಕ್ಕೋಸ್ಕರ ನಾವು ಇನ್ನು ಇವೆಲ್ಲ ಬೇಡಿಕೆಗಳು ಈಡೇರಿಸಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಬೀದಿಗಿಳಿದು ಹೋರಾಟ ಮಾಡಿ ಹಲವಾರು ರೀತಿಯಲ್ಲಿ ಚಳುವಳಿಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷ ಇವತ್ತು ತೀರ್ಮಾನ ತಗೊಂಡಿದೆ. ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ಇದನ್ನು ನೋಡಿಬಿಟ್ಟು ನಾವು ಸಹ ರ್ಯಾಲಿ ಮಾಡೋದ್ರ ಮುಖಾಂತರ ಅಥವಾ ಪಾದಯಾತ್ರೆಗಳು ಮಾಡೋದ್ರ ಮುಖಾಂತರ ವಿಭಿನ್ನವಾದಂಥ ಹೋರಾಟಗಳನ್ನು ಕೈ ಎತ್ಕೊಂಡು ಏನು ನಮ್ಮ ನಿರುದ್ಯೋಗ ಸಮಸ್ಯೆ ಇದೆ, ಈ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ, ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಎಲ್ಲ ಭರ್ತಿ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಬೇಕಂತ ಹೇಳ್ಬಿಟ್ಟು ಮುಂದಾಗಿದ್ದೇವೆ. ನಾವೆಲ್ಲ ಪಕ್ಷವನ್ನು ಕೂಡ ತೀರ್ಮಾನ ಮಾಡಿದೆ. ಜೈ ಸಮಾಜವಾದ್, ಜೈ ಸಂವಿಧಾನ. ಮೈಸೂರು ಪಕ್ಕ ಏಗ್ನೂರು ಗ್ರಾಮದಲ್ಲಿ ಶ್ರೀ ಗುರೂಜಿ ಪರಮಹಂಸ ಮಹಾಮೃತ್ಯುಂಜಯ ಆಶ್ರಮ ಗೋಶಾಲ ಅಂತ ಇದ್ದು, ಈ ಶಾಂಭವಿ ಯೋಗಪೀಠ ಪ್ರಾಣಾಯಾಮ ಧ್ಯಾನ ಮತ್ತು ಗೋಶಾಲ ಫಾರ್ ದಿ ಮೆಡಿಟೇಷನ್ ಫಾರ್ ದಿ ಪ್ರೊಟೆಕ್ಷನ್ ಆ್ಯಂಡ್ ವೆಲ್ಫೇರ್ ಆಫ್ ದಿ ಕೌಸ್ ಆ್ಯಂಡ್ ಅದರ್ ಎನಿಮಲ್ಸ್. ಇದಕ್ಕಾಗಿ ಒಂದು ಗೋಶಾಲ ಆಶ್ರಮ ಅಂತಂದರೆ ಏಗ್ನೂರಲ್ಲಿ ನಿರ್ಮಾಣ ಮಾಡಿತ್ತು. ಅದಕ್ಕೆ ಏನಂತಂದರೆ ಇವರು ನಮ್ಮ ಸರ್ಕಾರದವರು ವಿತೌಟ್ ಗಿವಿಂಗ್ ದ ನೋಟಿಸ್ ಅವ್ರದ್ದು ಟ್ರಸ್ಟ್ ಅದ ನಂತರ ಸರ್ಕಾರಕ್ಕೆ ಅಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇದು 2019ರಿಂದನೂ ಏನಂತಂದರೆ ಇದು ನಡೆದಿದೆ, ಪ್ರೊಸೆಸ್ ನಡೆದಿದೆ. ಅಲ್ಲಿರ್ತಕ್ಕಂಥ ಊರಿನ ಜನ ಎಲ್ಲರೂ ಏನಂತಂದರೆ ಇದಕ್ಕೆ ಇದನ್ನ ಗೋಶಾಲೆಗೆ ಕೊಡಿ ಅಂತ ತಿಳ್ಕೊಂಡು ಸೈ ಮಾಡಿ ಅಂತಂದರೆ ಇದನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಕೊಟ್ಟಾಗಿ ಸಹಿತ ವಿತೌಟ್ ಗಿವಿಂಗ್ ದ ನೋಟಿಸ್. ಅಂದರೆ ಗುರುಗಳು ಏನಪ್ಪ ಅಂದರೆ ಕುಂಭಮೇಳಕ್ಕೆ ಹೋದಾಗ ಊರಾಗಿಲ್ದಾಗ ರಾತ್ರಿ ಏನಪ್ಪ ಅಂದರೆ ಇವೆಲ್ಲ ಸರ್ಕಾರದವ್ರು ಬಂದು ಏನಪ್ಪ ಅಂದರೆ ಅದು ಪೊಲೀಸರ ನಿರ್ಣಿಟ್ಟು ಸೆಕ್ಯೂರಿಟಿ ಇಟ್ಟು ಡೆಮಾಲಿಷ್ ಮಾಡಿ ಹಾಕಿದ್ದಾರೆ. ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ. ಅದಕ್ಕೆ ಏನಪ್ಪ ಅಂದರೆ ನಾವು ಇಂಥದ್ದೇ ಸರ್ಕಾರ ಕೇಳಿದರೆ ಸರ್ಕಾರ ಕೇಳೋಕ್ಕೆ ತಯಾರಿಲ್ಲ. ಅದಕ್ಕೆ ಏನಂತಂದರೆ ಗವರ್ನರ್ಗೆ ಅಂತ ಕೊಟ್ಟು ಇದನ್ನು ಏನಂತಂದರೆ ರಾಷ್ಟ್ರಪತಿಯವರ ಗಮನಕ್ಕೆ ನೀವು ತಂಬನ್ನಿ, ಈ ರೀತಿ ಏನಂತಂದರೆ ಸರ್ಕಾರದಲ್ಲಿ ಏನಂತಂದರೆ ಇದು ಅನ್ಯಾಯ ನಡೀತಾ ಇದೆ, ಅದಕ್ಕೆ ಏನಂತಂದರೆ ಇದನ್ನ ರಾಷ್ಟ್ರಪತಿ ಗಮನಕ್ಕೆ ತಂಬನ್ನಿ ಅಂತ ರಿಕ್ವೆಸ್ಟ್ ಇವನ್ ಏನಂತಂದರೆ ರೆಪ್ರೆಸೆಂಟೇಷನ್ ಈಗ ರಾಜ್ಯಪಾಲ ಅದಕ್ಕೆ ನಾವು ರಾಷ್ಟ್ರಪತಿ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಹೇಳ್ತಾರೆ ರಾಷ್ಟ್ರಪತಿ ಗಮನಕ್ಕೆ ತನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಆಯಿತು ಅಂತ ಹೇಳಿ. ಥ್ಯಾಂಕ್ ಯು.